ಲೋಡ್ ಆಯಿತು ನೋಡಿ ಫ್ರೆಂಡ್ಸ್, ಪೂರ್ತಿ ಇದೆ ಇಷ್ಟೇ. ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆಯಲ್ಲೇ ಲೋಡ್ ಮಾಡಕ್ಬಿಟ್ರು. ರೆಡಿ ಇತ್ತು ಅನಿಸುತ್ತೆ ಮೆಟ್ರಿಯಲು. ಇವಾಗ ಬಿಲ್ಗಾಗಿ ಬಿಟ್ಟು ನೋಡಿ ಫ್ರೆಂಡ್ಸ್, ಊಟ ಮಾಡೋಕ್ಕೆ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. 3 ಕಿಲೋಮೀಟ್ರ್ ಐತಂತೆ. ಇಡ್ಲಿ ಹುಡ್ಕೊಂಡು ಟಾಟಾ ಮೋಟರ್ಸ್ ಹತ್ರ ಬಂದಿದ್ದೀನಿ. ಬನ್ನಿ ನೋಡೋಣ ಸಿಗುತ್ತೋ ಇಲ್ವೋ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ ಲಾಗು. ಯಾಕಂತಂದರೆ ಮುಂಚೆ ಒಂದು 4-5 ತಿಂಗಳಾಗೋಯ್ತು ಲಾಗ್ ಮಾಡಿ, ಬಂದಿಲ್ಲ ವಿಡಿಯೋಗಳು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಯಾಕೆ ಬಂದಿಲ್ಲ, ಏನು ಪ್ರಾಬ್ಲಮ್ಮು ಅಂತ ಹೇಳ್ತೀನಿ ಮುಂದೆ. ದಯವಿಟ್ಟು ಯಾರ್ಯಾರು ಚಾನೆಲ್ನ ಹಂಗೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ, ಇದು ಹುಬ್ಳಿ ಹತ್ರ ಇದ್ದೀನಿ. ಹುಬ್ಳಿಲಿದ್ದೀನಿ, ಕಬ್ಬೂರು ಟೋಲ್ ಹತ್ರ. ಇಲ್ಲಿ ಹುಬ್ಳಿಲೇ ಖಾಲಿ ಮಾಡಿಕೊಂಡು ಇವಾಗ ನಿಂತಿದ್ದೀನಿ ಟ್ರಾನ್ಸ್ಪೋರ್ಟ್ಗೆ. ಲೋಡು ಸೆಟ್ ಆಗಬೇಕು, ಇನ್ನೂ ಲೋಡ್ ಸೆಟ್ ಆಗಿಲ್ಲ. ಎಲ್ಲಿ ಏನು ಅಂತ ಹೇಳ್ತೀನಿ, ಬನ್ನಿ ಹೊರಡೋಣ. ಇವಾಗ ಬೆಳಿಗ್ಗೆ 10 ಗಂಟೆ ಟಿಫಿನೆಲ್ಲ ಮಾಡಿಕೊಂಡು ಕೂತಿದ್ದೀನಿ. ಬರಬೇಕು ಅವರು ಟ್ರಾನ್ಸ್ಪೋರ್ಟ್ರು. ಬಂದಮೇಲೆ ಲೋಡ್ ಎಲ್ಲಿ ಏನು ಅಂತ ನೋಡಿಕೊಂಡು ಸ್ಟಾರ್ಟ್ ಮಾಡೋಣ. ಬನ್ನಿ ಹೊರಡೋಣ ಜರ್ನಿ. ಇವಾಗ ಲೋಡ್ ಸೆಟ್ ಆಗಿದೆ ದಾಬಸ್ಪೇಟೆಗಂತ. ಇಲ್ಲೇ ಕೇಶವಪುರದಿಂದ ಲೋಡಿಂಗು. ಇವಾಗ ಹೇಳಿದ್ರು 4 ಗಂಟೆ ಆಗ್ತಾ ಬಂತು. ನೋಡೋಣ, ಇವಾಗ ಹೋಗಬೇಕು. ಇಲ್ಲಿ ಕಾರವಾರ ರೋಡಿಂದ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿ 4 ಗಂಟೆ ಒಳಗಡೆ ಏನಾದರೂ ಲೊಕೇಶನ್ ಕಳಿಸಿದ್ರೆ ನೋ ಎಂಟ್ರಿಗಿಂತ ಮುಂಚೆ ಹೋಗ್ಬಿಡ್ತೀನಿ. 3 ಗಂಟೆ ಆಯ್ತು, ಇವಾಗ 1 ಅವರ್ ಇದೆ. ಬೇಗ ಕಳಿಸಿದ್ರೆ ಹೋಗ್ಬೋದು. ಇಲ್ಲೇ ನಿಲ್ಸಿದ್ದೀನಿ ನೋಡಿ ಗಾಡಿ. ಇಲ್ಲೇ ಮುಂದೆ ಇರೋ ಗಾಡಿನ ನಮ್ಮದು. ಹೋಗೋಣ ಬನ್ನಿ, ಲೋಡಿಂಗ್ ಪಾಯಿಂಟ್ ಹತ್ರ ಸಿಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ಲಾಗ್ಸ್. ನಿನ್ನೆ ಲೋಡ್ ಸೆಟ್ ಆಗಿತ್ತು ಅನ್ನಲ್ಲ, ಲೋಡು ಆಗಲೇ ಇಲ್ಲ, ಕ್ಯಾನ್ಸಲ್ ಆಯ್ತು ಅದು. ಯಾಕಂದರೆ ಅವರಿಗೆ ಲೇಬರ್ ಸಿಗಲಿಲ್ಲ ಅಂತೆ ನಿನ್ನೆ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರು. ಇಲ್ಲಿ ಬಂದಿದ್ದೀನಿ ನೋಡಿ, ಈಕಸ್ ಕಂಪ್ನಿ ತಾರ್ಯಾಳ ಇಂಡಸ್ಟ್ರಿಯಲ್ಲಿ ಲೋಡಿಂಗು. ಇಲ್ಲಿದೆ ನೋಡಿ ಮೇನ್ ರೋಡ್ ಹತ್ರ ಸೆಕ್ಯೂರಿಟಿ ಆಫೀಸು. ಪಾರ್ಕಿಂಗಲ್ಲಿ ಹಾಕೊಂಡು ಕೂತಿದ್ದೀನಿ. ಇವಾಗ ಮೇಲ್ ಮಾಡಬೇಕು ಅಂತ ಹೇಳಿದ್ರು. ಮೇಲ್ ಮಾಡಿ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ, ಸಾಯಂಕಾಲ ಆಗುತ್ತೆ ಅನಿಸುತ್ತೆ ಲೋಡಿಂಗು. ಇವಾಗ 12 ಗಂಟೆ. ಲೋಡ್ ಮಾಡಿಕೊಂಡು ಆಚೆ ಬರೋದಷ್ಟೇ. ಹೋಗ್ತೇವೆ ಹೊಸಕೋಟೆಗೆ. ಬನ್ನಿ ಲೋಡಿಂಗಲ್ಲಿ ಸಿಗೋಣ. ಲೋಡ್ ನೋಡಿ ಫ್ರೆಂಡ್ಸ್, ಊಟ ಮಾಡೋಕ್ಕೆ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. 3 ಕಿಲೋಮೀಟ್ರ್ ಐತಂತೆ. ಇನ್ನು ಮೇಲೆ ಬಂದಿಲ್ಲ. ಒಂದು ಊಟ ಮಾಡ್ಕೊಂಡು ಲೋಡ್ ಮಾಡಿಸ್ತೀವಿ. ಲೋಡ್ ರೆಡಿ ಇದೆ ಅಂತ ಹೇಳಿದ್ರು. ಊಟ ಮಾಡ್ಕೊಂಬನ್ನಿ ಅಷ್ಟೆಲ್ಲ ಅಂದರು. ಇಲ್ಲಿ ಹತ್ತಿರದಲ್ಲಿ ಯಾವುದೋ ಹೋಟ್ಲು ಇಲ್ಲ, ಅದಕ್ಕೆ ಗಾಡಿ ತಗೊಂಡು ಹೋಗೋದೇ ಬೆಟ್ರು ಅಂದ್ಕೊಂಡು ಹೋಗ್ತಾ ಇದ್ದೀನಿ. 3.5 ಕಿಲೋಮೀಟ್ರ್ ಅಂತೆ ಅಪ್ ಆ್ಯಂಡ್ ನಾನು ಹೋಗಿ ಊಟ ಮಾಡ್ಕೊಂಡು ಬರೋದು. ಇಲ್ಲಾಂದರೆ ಕೂತ್ಕೊಂಡ್ರೆ ಹಂಗೆ ಸಾಯಂಕಾಲ ಹೋದ್ರವರೆಗೂ ಆಚೆನೇ ಹೋಗೋಕ್ಕಾಗಲ್ಲ. ಬನ್ನಿ ಹೋಗೋಣ ಹೋಟ್ಲ ಹತ್ರ. ನೋಡಿ, ಇದೇ ಈಕಸ್ ಅನಿಸುತ್ತೆ. ಇಲ್ಲೇ ಲೋಡ್ ಆಗಬೇಕು ಮೇ ಬಿ, ಆದರೆ ನಮಗೂ ಗೊತ್ತಿಲ್ಲ. ಇನ್ನೂ ಅವರು ಎಂಟ್ರಿ ಮಾಡಿ ಆಮೇಲೆ ಕಳಿಸ್ತೀನಿ, ನೀವು ಊಟ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ. ಫಸ್ಟ್ ಟೈಮ್ ಇಲ್ಲಿ ಲೋಡ್ ಮಾಡ್ತಾ ಇರೋದು. ಏನು ಲೋಡ್ ಇದೆ ಅಂತಲೂ ಗೊತ್ತಿಲ್ಲ. ಹೋಗೋಣ ಬನ್ನಿ. ಇದೆ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ನೋಡಿ ಫ್ರೆಂಡ್ಸ್, ಗಾಡಿ ಅಲ್ಲೇ ಪಾರ್ಕ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಹತ್ರ ಅಂತ ಹೇಳ್ತಿದ್ದಾರೆ, ಎಲ್ಲಿದೆ ಗೊತ್ತಿಲ್ಲ. ಒಬ್ಬನೇ ಇದ್ದೀನಲ್ಲ, ಹಂಗಾಗಿ ತಲೆ ಕೆಡಿಸ್ಕೊಳಂಗಿಲ್ಲ. ಫೋನ್ ಮಾಡಿದ್ರೆ ಹೋಗೋದು, ಇಲ್ಲ ಅಲ್ಲೇ ಇದ್ಬಿಡೋದು. ಇಲ್ಲೇ ಒಂದು ಟೀ ಶಾಪ್ ಇದೆ. ಹೋಟ್ಲಿದೆಯೋ ಇಲ್ವೋ ಗೊತ್ತಿಲ್ಲ, ಕಾಣಿಸ್ತಿರ್ಬೋದು ಟೀ ಶಾಪು. ಬನ್ನಿ ಹೋಗೋಣ ಅಲ್ಲೇ. ಕೊನೆಗೂ ಬಂದು ಲೋಡಿಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 4:15. ಇವಾಗ ಗೇಟ್ ಪಾಸ್ ಕೊಟ್ಟರು ಎಂಟ್ರಿ ಒಳಗಡೆ ಮಾಡ್ತಿದ್ದಾರೆ. ಲೋಡ್ ಇಲ್ಲಿ ಹಿಂದೆ ಕಾಣ್ತಿರ್ಬೋದು. ಹಾಕಿದ್ದೀನಿ ಗಾಡಿ ಬಂದು. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಇದು ನೋಡಿ ಏಕಸ್, ಇದು ಕಂಪ್ನಿ ಸ್ಟೋರ್ ಹತ್ರ ಇದ್ದೀನಿ. ಒಂದು ಅರ್ಧ ಗಂಟೆಲಿ ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊಂದು ತೊಗೊತಾರೆ. ಲೋಡ್ ಮಾಡ್ಕೊಂಡು ಆಚೆ ಹೋಗಿ ಮೀಟ್ ಆಗ್ತೀನಿ. ಯಾಕಂದರೆ ಲೋಡಿಂಗ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇವರು. ಬನ್ನಿ ಆಚೆ ಸಿಗೋಣ.
ಇಲ್ಲಿದೆ ನೋಡಿ ಫ್ರೆಂಡ್ಸ್, ಮೆಟೀರಿಯಲ್ ಇಲ್ಲಿ ಹಾಕ್ತಿದ್ದಾರೆ. ಇದೇ ಒಳಗಡೆ ಕೊಡೋನು. ಫ್ರೆಂಡ್ಸ್ ಲೋಡ್ ಆಯಿತು ನೋಡಿ ಫ್ರೆಂಡ್ಸ್, ಪೂರ್ತಿ ಇದೆ. ಇಷ್ಟೇ ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆಯಲ್ಲೇ ಲೋಡ್ ಮಾಡಕ್ಕೆ ಬಿಟ್ರು. ರೆಡಿ ಇತ್ತು ಅನಿಸುತ್ತೆ ಮೆಟ್ರಿಯಲು. ಇವಾಗ ಬಿಲ್ಗಾಗಿ ಬಿಟ್ಟು ನೋಡೋಣ. ಇನ್ನೂ ಟೈಮ್ ಬಂದು 5:15. ಹೋಗೋಣ. ನಾಳೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ. ಸಂಡೇ ಏನೋ ಕೇಳಿದ್ರೆ ಸಂಡೇ ಖಾಲಿ ಮಾಡ್ತೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿದ್ರೆ ಮಾಡ್ತೀವಿ ಬನ್ನಿ ನೀವು ಅಂತ ಹೇಳಿದ್ದಾರೆ. ಮಾಡಿದ್ರೆ ಬೆಟ್ರು. ನೀವು ಹೋಗೋಣ, ಆಚೆನೇ ಸಿಗೋಣ ಇವಾಗ ಡೈರೆಕ್ಟಾಗಿ. ಫ್ರೆಂಡ್ಸ್ ಲೋಡ್ ಮಾಡಿಕೊಂಡು ಬಿಲ್ ತೊಗೊಂಡು ಹೊರಟಿದ್ದೀನಿ ನೋಡಿ. 6:30 ಆಯಿತು, ಬಿಟ್ಟಿದ್ದೀನಿ. ಎಲ್ಲಾದರೂ ಹೋಗಿ ರೆಸ್ಟ್ ಮಾಡ್ಕೊಂಡು ಹೋಗೋದು. ನಾಳೆ ಖಾಲಿ ಮಾಡ್ತೀನಿ ಅಂದಿದ್ದಾರೆ. ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ. ಸೋಮವಾರ ಬರ್ತೀನಿ ಅಷ್ಟೇ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಬಿಟ್ಟಿದ್ದೀನಿ ನೋಡಿ. ಇಲ್ಲಿಂದ 7 ಗಂಟೆಗೆ ಸಿಗ್ನೇಚರ್ ಮಾಡಿ ಕೊಟ್ಟರು ಬಿಲ್ನ ಸೆಕ್ಯೂರಿಟಿಲಿ. ಅಲ್ಲೂ ಟೈಮ್ ಮಾಡಿದ್ರು. ಈ 1 ಮೈಲ್ ಇದೀನಿ ನೋಡಿ. ಇದು ಹುಬ್ಳಿ ಧಾರವಾಡ ರೋಡ್ ಮಾಡ್ತಿದ್ದಾರೆ. ಇನ್ನು ಮುಂಚೆ ಸಿಂಗಲ್ ರೋಡ್ ಇತ್ತಿದ್ದು, ತುಂಬ ಕಷ್ಟ ಆಗಿರೋದು. ಇವಾಗ ಇನ್ನು ಅಗಲ ಮಾಡಿದ್ದಾರೆ. ಪೂರ್ತಿ ರೆಡಿ ಆದಮೇಲೆ ಆರಾಮಾಗಿರುತ್ತೆ. ಇಲ್ಲಾಂತಂದರೆ ತುಂಬ ಕಷ್ಟ ಇಲ್ಲಿ ಗಾಡಿಗಳು ಓಡಾಡೋದು. ಹಂಗೆ ಡಬಲ್ ಹೆಡ್ಲೈಟ್ LED ಲೈಟ್ಗಳು ಹಾಕೊಂಡು ಬಂದುಬಿಡ್ತಾರೆ, ಹಂಗೆ ಗೊತ್ತಾಗಲ್ಲ. ಬನ್ನಿ ಹೋಗೋಣ. ಡೆಪ್ ಬೇರೆ ಖಾಲಿ ಆಗೈತೆ. AdBlue ಹಾಕ್ಕೊಂಡು ಹೋಗ್ಬೇಕು. AdBlue ಮತ್ತು ಡೀಸೆಲು ಎರಡೂ ಖಾಲಿ ಆಗೈತೆ ನೋಡಿ. ಇಲ್ಲಿ 2 ಪಾಯಿಂಟ್ ಮಾತ್ರ ಇದೆ. ಇಲ್ಲಿ ತೋರಿಸ್ತಿದ್ದೀನಿ, 2 ಪಾಯಿಂಟ್ ಮಾತ್ರ ಇದೆ. ಡೀಸೆಲು ಎಂಡಿಗೆ ಬಂದೈತೆ. ಯಾವುದೇ ಶೋರೂಮ್ ಅಂತ ಸಿಗಲಿಲ್ಲ. ಊಟಕ್ಕೆ ಬಂದಿದ್ದೀನಿ. ತಿಂದು ಹೋಗ್ಬೇಕಂತ ಇಲ್ಲಿ ಮಾಡ್ತಿದ್ದಾರೆ ನೋಡಿ ಅಂಕಲ್ಲು. ಇಲ್ಲೇ ಊಟ ಮಾಡ್ಕೊಂಡು ಹೈವೇ ಪಕ್ಕದಲ್ಲೇ ಇದೆ. ಸುಮ್ಮನೆ ಎಲ್ಲಿ ನಿಲ್ಸ್ಕೊತ ಹೋಗೋದಂತ ಇಲ್ಲೇ ಮಾಡ್ಕೊಂಡು ಒಂದೇ ಸಾರಿ ಬಿಟ್ಬಿಡ್ತೀನಿ. ಬೆಳಗ್ಗೆ 8 ಗಂಟೆಗೆ ಅನ್ಲೋಡ್ ಮಾಡ್ತಾರಂತೆ. ಆರಾಮಾಗಿ ಹೋಗ್ಬೋದು, ಟೈಮ್ ಇದೆ. ಚಿತ್ರದುರ್ಗ ಹೋಗಿ ರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ ಊಟ ಮಾಡ್ಕೊಂಡು. ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ಸರ್ವಿಸ್ ರೋಡಿಂದ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಡೈರೆಕ್ಟ್ ಹೈವೇಗೆ ಹಾಕ್ಕೊಂಡ್ರೆ ಚಿತ್ರದುರ್ಗವರೆಗೂ ನಾನ್ ಸ್ಟಾಪ್ ಹೋಗೋದು. ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆರಾಮಾಗಿ ಹೋಗ್ಬೋದು. ಇವಾಗ 8:15 ಟೈಮು. ಇವಾಗಲೇ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಚಿತ್ರದುರ್ಗ ಹೋಗಿ 1-2 ಅವರ್ ಮಲ್ಕೊಂಡು ಹೋಗೋಣ ಅಂತ. 8 ಗಂಟೆ ಅಂತ ಹೇಳಿದಾರಲ್ಲ, ಆರಾಮಾಗಿ ಟೈಮ್ ಇದೆ, ಆರಾಮಾಗಿ ಹೋಗ್ಬೋದು. ಹತ್ರ ಇದೀನಿ ನೋಡಿ. ಇಲ್ಲಿ ಗೈಲು ಟೋಲ್ ಹತ್ರ. ಇಲ್ಲಿಂದ ಇಲ್ಲಿ 1-2 ಅವರ್ ಮಲ್ಕೊಂಡು ಹೋಗೋಣ ಅಂತ. ಇನ್ನೂ ಬೇಜಾನ್ ಟೈಮ್ ಐತಿ. ಇಲ್ಲಿಂದ ಹೋಗೋಣ. ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಏನಕ್ಕೆ ಬಂದಿದ್ದೀನಿ. ಇಲ್ಲೇ ಬಂದೆ ನೋಡಿ, ದಾಬಸ್ಪೇಟೆ ಹತ್ರ. ಬೆಳಿಗ್ಗೆ 6:30 ಆಗಿದೆ. ಇವಾಗ 1.5 ಅವರಲ್ಲಿ ಹೋಗ್ಬಿಡ್ತೀನಿ ಆರಾಮಾಗಿ. ಇಲ್ಲಿಂದ ಸರ್ವಿಸ್ ರೋಡ್ ತಗೊಂಡು ಲೆಫ್ಟ್ ತಗೊಂಡ್ರೆ ಮೇನ್ ರೋಡ್ ಹೈವೇನೇ ಸಿಗುತ್ತೆ. ಹೈವೇ ಇಟ್ಕೊಂಡು ಹೋಗ್ಬಿಡ್ತೀನಿ. ಯಾಕಂದರೆ ಸಿಟಿ ಒಳಗಡೆ ಹೋದರೆ ತುಂಬ ಕಷ್ಟ. ಇವಾಗ ನೋ ಎಂಟ್ರಿ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ 8 ಗಂಟೆಗೆ. ಪಾಸ್ ಆಗೋಕ್ಕಾಗಲ್ಲ. ಹಿಂಗೆ ಹೋಗೋದು ಬೆಟ್ರ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಟೀ ಎಲ್ಲ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗ್ಬಿಡ್ತೀನಿ ಒಂದೇ ಸಾರಿಗೆ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಇಲ್ಲೇ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ದಾಬಸ್ಪೇಟೆ ಹತ್ರ ಇಲ್ಲಿ ನೋಡಿ ಕಾಣಿಸ್ತಿರ್ಬೋದು. ಇಲ್ಲೇ ತಗೊಂಡು ಗಾಡಿ ಇಲ್ಲೇ ನಿಲ್ಸಿದ್ದೀನಿ. ಇಲ್ಲೇ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅಲ್ಲೇ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿನೇ ಟಿಫಿನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಹೋಗೋಣ ಮಾಡ್ಕೊಂಡು ಅಲ್ಲೇ. ಯಾಕಂತಂದ್ರೆ ಮತ್ತೆ ಲೇಟ್ ಆಗಿಬಿಟ್ರೆ ಅನ್ಲೋಡ್ ಮಾಡೋದು ಲೇಟ್ ಮಾಡಿಬಿಡ್ತಾರೆ. ಟೈರ್ ಬೇರೆ ಹೋಗಿದೆ. ಎಲ್ಲ ಟೈರ್ ಬೇರೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಓನರು. ನೋಡಿ ಕಾಣಿಸ್ತಿರ್ಬೋದು, ಟೈರು ಹೋಗೈತೆ. ಹಾಕ್ತಾರಂತೆ ಇವತ್ತು.
ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಅಲ್ಲಿ ಹುಬ್ಳಿ ಹುಡ್ಕೊಂಡು ಟಾಟಾ ಮೋಟರ್ಸ್ ಹತ್ರ ಬಂದಿದ್ದೀನಿ. ಬನ್ನಿ ನೋಡೋಣ ಸಿಗುತ್ತೋ ಇಲ್ವೋ ಅಂತ. ಯಾಕಂದರೆ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಓಪನ್ ಇದ್ದರೆ ತಗೊಂಡು ಹೋಗ್ಬಿಡೋದು ಬೆಸ್ಟ್ ಅಂದ್ಕೊತೀನಿ. ಯಾಕಂದರೆ ಹುಡುಕಿ ಒಂದೇ ಪಾಯಿಂಟ್ ಇರೋದು. ನಿನ್ನೆಯಿಂದ ಎಲ್ಲೂ ಪೆಟ್ರೋಲ್ ಬಂಕಲ್ಲೆಲ್ಲ ಹಾಕಲ್ಲ, ಶೋರೂಮಲ್ಲೇ ಹಾಕೋದು ಟಾಟಾ ಮೋಟರ್ಸಲ್ಲೇ. ಅದಕ್ಕೆ ನೋಡೋಣ ಬನ್ನಿ. ಸರ್ವಿಸ್ ಓಪನ್ ಇಲ್ಲ, ಕೇಳೋಣ ಸೆಕ್ಯೂರಿಟಿ ಅವ್ರನ್ನ. ಯಾರು ಇಲ್ವೇ ಇಲ್ಲ, ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫ್ರೆಂಡ್ಸ್, ಕೊನೆಗೂ ಹೊಸಕೋಟೆ ಬಂದ್ವಿ. ಇಲ್ಲಿ ನೋಡಿ ಬ್ರಿಡ್ಜು ತಗೊಂಡೆ. ಪೊಲೀಸರು ಇದ್ರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೊಸಕೋಟೆ ಮಾಲೂರು ರೋಡ್ ಇದು. ಇಲ್ಲಿಂದ 10 ಕಿಲೋಮೀಟ್ರ್ ಇದೆ ಲೊಕೇಶನ್ನು. ಅವರು ಫೋನ್ ಮಾಡಿದ್ರು ಪಾರ್ಟಿ ಅವರೇ, ಇನ್ನೂ ಎಲ್ಲಿದ್ದೀರ ಬನ್ನಿ ಖಾಲಿ ಮಾಡ್ತೀವಿ ಅಂತ. ಖಾಲಿ ಮಾಡಿದ್ರೆ ಬೇಗ ಹೋಗ್ಬಿಡೋಣ. ಬನ್ನಿ ಹೋಗೋಣ. ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ ಹತ್ರನೇ ಸಿಗೋಣ. ಅಲ್ಲೇ ಇನ್ನೊಂದು 10 ಕಿಲೋಮೀಟ್ರ್ ಐತೆ ಅಷ್ಟೇ. ಹೋಗೋಣ. ರಿವರ್ಸ್ ಹೊಡೆದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲೇ ಓಪನ್ ಮಾಡ್ತಿದ್ದಾರೆ. ಇನ್ನೂ ಯಾರು ಬಂದಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ಪೂರ್ತಿ ಎಲ್ಲ ಒಂದೇ ಗಾಡಿ ಇರೋದು ನಮ್ಮಂತ ಬಿಟ್ಟರೆ. ಇಲ್ಲೊಂದು ಐತಿ ನೋಡಿ, ಇದೊಂದೇ ರಾಜಸ್ಥಾನ್ ಗಾಡಿ ಬಿಟ್ಟರೆ ನಮ್ಮ ಗಾಡಿನೇ ಇರೋದು. ಓಪನ್ ಮಾಡಿ ಖಾಲಿ ಮಾಡಿದ್ರೆ ಸಾಕು ಅಂದ್ಕೊಂಡಿದ್ದೀನಿ. ಲೋಡೆಲ್ಲ ಅನ್ಲೋಡ್ ಮಾಡಿಕೊಂಡು ರಿಸೀವ್ಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಲೋಡ್ ಸೆಟ್ ಆಗಿದೆ. ಲೋಡ್ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇಲ್ಲಂತಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಮತ್ತು ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ. ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲಿ.